ನಮಸ್ಕಾರ ಕರುನಾಡು. ಇವತ್ತು ನಾನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕಿತ್ತೂರು ಗ್ರಾಮದಲ್ಲಿದ್ದೀನಿ. ಇಲ್ಲಿ ನಮ್ಮ ಪವಿತ್ರ ವಿವಾಹ ಉತ್ಪನ್ನಗಳನ್ನು ಕೊಟ್ಟಿದ್ವಿ. ನವೀನ್ ಅಂತಕ್ಕಂಥ ನಮ್ಮ ರೈತರಿಗೆ ಕೊಟ್ಟಿದ್ವಿ. ಅವರ ಫೀಡ್ಬ್ಯಾಕ್ ಏನಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸಮಸ್ಯೆ ಇದ್ದಿದ್ದು ಸುಳಿ ಕೊಳೆ ರೋಗ. ದೊಡ್ಡ ದೊಡ್ಡ ಮರ ಎಲ್ಲ ಇತ್ತು, ಸೊ ಸುಳಿ ಎಲ್ಲ ಕೊಳ್ತೋಗಿತ್ತು. ಸೊ ಹಂಗಾಗಿ ನಮ್ಮನ್ನು ಕರ್ಸ್ಕೊಂಡಿದ್ರು, ನಮ್ಮ ಮೆಡಿಸನ್ ಹಾಕಿದ್ದಾರೆ. ಈ ಒಂದು 4 ತಿಂಗಳಲ್ಲಿ, ಒಂದು 3.5-4 ತಿಂಗಳು ಇಷ್ಟರಲ್ಲಿ ಏನು ರಿಸಲ್ಟ್ ಬಂದಿದೆ ಅಂಥೇಳಿ ಮರ ನಿಮಗೆ ವಿಡಿಯೋ ಮೇಲೆ ಕಾಣಿಸ್ತಾ ಇರುತ್ತೆ. ನಾನು ಕ್ಲಿಪ್ ಹಾಕಿರ್ತೀನಿ, ನೋಡಿ ನಮ್ಮ ರೈತರ ಫೀಡ್ಬ್ಯಾಕ್ ಏನಿದೆ ಅಂತೇಳಿ ಕೇಳೋಣ. ಬನ್ನಿ ಹೇಳ್ರಿ, ಏನೇನು ಬದಲಾವಣೆ ಆಗಿದೆ, ಏನಾಗಿದೆ ಅಂತೇಳಿ ತಿಳಿಸ್ಕೊಡಿ. ನಮಸ್ಕಾರ ಸರ್. ನಾವು ಮೊದಲು ಇದು ಕೊಳೆ ರೋಗ, ಸುಳಿ ರೋಗ ಬಿದ್ದಿತ್ತು ಸರ್. ಈಗ ನಾನು ಭಾಳ ಔಷಧಿ ಹೊಡೆದೆ, ಒಂದು 3-4 ತಿಂಗಳು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಆಗಸ್ಟ್ ತಿಂಗಳಿಗೆ ಯಾರೋ ಹಿಂಗೆ ಕಾಂಟ್ಯಾಕ್ಟ್ ಆದರು, ಈಗ ಹಿಂಗೆ ಅದರ ಊರು ಅಂತ ಔಷಧಿ ಚೆನ್ನಾಗಿ ಕೊಡ್ತಾರಂತ. ಆವಾಗ ನಾನು ಯೋಚನೆ ಮಾಡಿದೆ, ಮನೆಗೆಲ್ಲ ಒಂದು ಸ್ವಲ್ಪ ಸಮಸ್ಯೆ ಭಾಳ ಇತ್ತು, ಅದಕ್ಕಾಗಿ ಕೇಳಿದೆ. ಇಲ್ಲ, ಇದೊಂದು ಟೈಮ್ ನಾನು ಅವ್ರು ನೋಡಲೇಬೇಕು, ನಾನು ಈ ತಿಂಗಳು ಹೊಡೆಯೋಕ್ಕಾಗೋದಿಲ್ಲ, ಇವ್ರದ್ದು ಔಷಧಿ ಹಾಕಿ ಮೇಲೆ ಭಾಳ ರಿಸಲ್ಟ್ ಬಂದತ್ತಂತ ಗೊತ್ತಾಯ್ತು. ನಾನು ಹಿಂಗೆ ರೈತರಿಗೆ ಕೇಳಿದೆ, ಅದಕ್ಕಾಗಿ ನಾನು ಟ್ರೈ ಮಾಡೋಣ ತಡಿ ಅಂತ ಮಾಡಿದೆ. ಈಗ 3.5 ತಿಂಗಳು ಆಗಿದೆ. ಅಂದರೆ ಸುಳಿ ಎಲ್ಲ ಹೊಸ ಸುಳಿ ಬಂದಿದ್ದಾವೆ, ಕೊಳೆ ರೋಗನೂ ಕೊಳ್ತೈತಿ. ಇದು ಟ್ರೀಟ್ಮೆಂಟ್ ಮಾಡಿದಾಗಿಂದ ನನಗೆ ತೋಟ ತೃಪ್ತಿ ಆಗಿದೆ. ತಿಂಗಳ ಹಾಕೋದಕ್ಕಿಂತ ಇದು 3-3.5 ತಿಂಗಳು ಒಂದೊಂದು ಟೈಮ್ ಹಾಕಿದರೆ ನನಗೂ ಪಾಡಾತು ಅಂತ ನೋಡಿದೆ. ಚೆನ್ನಾಗಿ ಇಳುವರಿ ಬಂದೈತಿ, ಚೆನ್ನಾಗಿ ಸುಳಿನೂ ಹೊಸ ಸುಳಿನೂ ಕಿತ್ತೈತಿ. ಭಾಳ ರೋಗ ಇತ್ತು. ಇನ್ನೇನು ನಾನು ತೋಟ ತೆಗಿಬೇಕನ್ನೋ ಲೆಕ್ಕಕ್ಕಿದ್ದೆ. ತೋಟ ತೆಗೆಯೋದೇನಲ್ಲ, ಪೂರ್ತಿ ಕಡ್ದ ಬಿಡೋಣ ಅಂತ ಲೆಕ್ಕಕ್ಕಿದ್ವಿ. ಕೆಟ್ಟು ವಾಸನೆ ಸ್ಮೆಲ್ಲಾಗಿ, ಹಾಗಾಗಿ ಈಗ ಇಂಪ್ರೂವ್ಮೆಂಟ್ ಆಗಿದೆ. ನನಗೆ 100ಕ್ಕೆ 85% ಅಂತೂ ರಿಸಲ್ಟ್ ಬಂದಿದೆ. ಇನ್ನೊಂದು 15-20% ಐತಿ. ಅವರು ಇದೊಂದು ಡೋಸ್ ಹಾಕ್ರಿ, ಇನ್ನು ಮುಂದಕ್ಕೆ ಎಲ್ಲ ಕ್ಲಿಯರ್ ಆಕತ್ತಂತ ಹೇಳಿದಾರೆ. ಸುಳಿಪಳಿ ಏನು ಕಡಿಬೇಡ್ರಿ ಅಂತ ಹೇಳಿದಾರೆ. ಹಂಗಾಗ್ಬಿಟ್ಟಿದ್ದಕ್ಕೆ ಅವ್ರ ಮಗ್ಲಿಗೆಲ್ಲ ಕೀಳ್ತಾ ಅದು. ಇದೇ ರೀತಿ ನಿಮ್ಮ ತೋಟದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಡಿಸ್ಪ್ಲೇ ಮೇಲೆ ನಂಬರ್ ಕಾಣಿಸ್ತಾ ಇರ್ತದೆ. ಇಷ್ಟು ಹೇಳ್ತಾ ನಾನು ನಿಮ್ಮ ವಿದ್ಯಾವರ.